ಸೂಪರ್ ಆಗ್ಯಾವು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಒಂದು ಬಟಾಟಿ ತಪ್ಪು ತಪ್ಪನಲ್ಲ. Hello everyone, I'm back. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಅಂದರೆ ರಾಜ್ಮಾ ವಡೆ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ. ಹೋದ ವಿಡಿಯೋದಲ್ಲಿ ರಾಜ್ಮಾನ ಮುಂಜಾನೆ ಎಲ್ಲ ನೆನೆ ಹಾಕಿಟ್ಟಿದ್ದೆ. ಸೊ ಅದು ಸಾಯಂಕಾಲ ಅಂತ ತಕ್ಷಣ ಎಲ್ಲ ನೆನ್ಕೊಂಡಿತ್ತು. ಸೊ ಅಂದರೆ ರಾಜ್ಮಾ ಡೈರೆಕ್ಟಾಗಿ ಕುದಿಯೋಕೆ ಹಾಕಿದರೆ ಕುದಿಯಲ್ಲ. ಸೊ ಅದಕ್ಕಾಗಿಯೇ ಅಡ್ವಾನ್ಸ್ ಒಂದು ಸ್ವಲ್ಪ ಏನು ಮಾಡಬೇಕಂದ್ರೆ ನೆನೆ ಹಾಕಬೇಕು, ಆಮೇಲೆ ಕುದಿಸ್ಬೇಕು. ಅಂದಾಗಲೇ ಚೆನ್ನಾಗಿ ಕುದಿಯುತ್ತೆ ಒಂದು 4 ಸೀಟಿಯಲ್ಲಿ. ಇಲ್ಲ ಅಂದರೆ ಒಂದು 10 ಸೀಟಿ ಆದ್ರೂ ಕುದಿಯಲ್ಲ ಅವು. ಸೊ ಅದಕ್ಕಾಗಿಯೇ ಅಡ್ವಾನ್ಸ್ ಒಂದು ಸ್ವಲ್ಪ ಒಂದು ಸ್ವಲ್ಪ ನೆನೆ ಹಾಕಿದ್ದೆ. ಆಮೇಲೆ ಕುದಿಸ್ಕೊಂಡು ಎತ್ತಿಟ್ಕೊಂಡೆ. ಆಮೇಲೆ ಅದರಲ್ಲಿ ಒಂದು ಬಟಾಟೆಯನ್ನು ಕೂಡ ಹಾಕಿ ಕುದಿಸ್ಕೊಂಡೆ. ಅಂದರೆ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂದ್ರೇ ಬಟಾಟಿ. ಯಾಕಂದರೆ ಅದು ಬಟಾಟಿ ಹಾಕಿದರೆ ಒಂದು ಸ್ವಲ್ಪ ಮೆತ್ತಾಗಿ ಬರುತ್ತೆ. ಸೊ ಅದಕ್ಕಾಗಿಯೇ ಅದಕ್ಕೆ ಬಟಾಟಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಟಾಟೆಯನ್ನು ಹಾಕ್ಕೊಂಡು ಎಲ್ಲ ಕುದಿಸ್ಕೊಂಡೆ. ಒಂದು 3-4 ಸೀಟಿ ಆದರೆ ಸರಿ ಹೋಗುತ್ತೆ. ಅವು ನೆನೆದ ತಕ್ಷಣ ತುಂಬಾ ದೊಡ್ಡ ಕಾಣ್ತಾಯಿದ್ದು. ಸಾಗರ್ ಅದಕ್ಕೆ ಕಿಡ್ನಿ ಕಾಳು ಅಂತ ಇದ್ದ. ಅಂದರೆ ಕಿಡ್ನಿ ಅಷ್ಟು ದೊಡ್ಡದಿದೆ ಅಂತೇಳಿ ಕಿಡ್ನಿ ಕಾಳು ಅಂತ ಹೇಳ್ತಾ ಇದ್ದ. ಸೊ ಹೋದ ವಿಡಿಯೋದಲ್ಲಿ ದೂರಿಂದ ತೋರಿಸಿದ್ದೆಲ್ಲ ನಾಯಿ ಮರಿಗಳು ಹೇಗಿದ್ದಾವೆ ಅಂತೇಳಿ ಕೆಳಗೆ ಹೋಗ್ತಾ ಇದ್ವಿ. ಆ ಹುಡುಗರೆಲ್ಲ ಹಿಚ್ಕಾಡ್ತಾ ಇದ್ದು. ಸೊ ಅದನ್ನೇ ನೋಡೋಕ್ಕಂತೇಳಿ ಹೋದ್ವಿ, ಎಷ್ಟು ಮರಿ ಹಾಕಿದ್ದಾವೆ ಅಂತೇಳಿ, ಹೇಗಿದ್ದಾವೆ ಅಂತೇಳಿ. ಸೊ ನಾವು ವಿಡಿಯೋ ಮಾಡೋದನ್ನು ನೋಡಿ ಹುಡುಗ ಎಲ್ಲೇ ಸ್ನ್ಯಾಪ್ ಹಾಕ್ತಾಯಿದ್ದೀನಿ ಅಂತೇಳಿ ಓಡ್ಕೋತಾ ಬಂದು ಆ ನಾಯಿನ ತಂದು ನನ್ನ ಕೈಯಲ್ಲಿ ಕೊಟ್ಟು ಸೊ ಹಾಗೆ ಎಲ್ಲ ವಿಡಿಯೋಗಳು ಮಾಡಿದ್ವಿ. ಸೊ ಅದಕ್ಕೆ ಏನು ಮಾಡಿದ್ದಾವೆ ಅಂದರೆ ಅಷ್ಟು ಹುಡುಗರು ಕೂಡಿ ಒಂದು ಮನೆ ಮಾಡಿದ್ದಾವೆ. ಅಂದರೆ ಇಲ್ಲಿ ಕಂಟಿನ್ಯೂ ಆಗಿ ಮಳೆ ಇದೆಯಲ್ಲ, ಸೊ ಅದಕ್ಕಾಗಿಯೇ ಅಲ್ಲಿ ಅದು ಇನ್ನೂ ಮನೆ ಕಟ್ತಾ ಇದ್ದಾರೆ. ಅಲ್ಲಿದೆ ಒಂದು ಸ್ವಲ್ಪ ಕಟ್ಕೆ ಆಗ್ತಾ ಇದೆಯಲ್ಲ ಜೋಡಿಸಿ ದಾದ್ರಿ ಬಡ್ಡಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮನೆ ಮಾಡಿಕೊಟ್ಟಿದ್ದಾರೆ ಮರಿಗಳಿಗೆ. ಸೊ ಅವರೆಲ್ಲ ನೋಡ್ಕೋತಾ ಇದ್ದಾರೆ ಅಂತ ಹೇಳಿ ತಾಯಿನೂ ಸುಮ್ಮನೆ ದೂರನೇ ಮಲ್ಕೊಂಡ್ಬಿಟ್ಟಿತ್ತು. ಹಾಗೆ ಒಂದು ಸ್ವಲ್ಪ ಅದನ್ನೆಲ್ಲ ಕುದಿಸಿ ಸಿಟಿ ಹೊಡಿಸಿ ಅಂದರೆ ಆರೋ ಅಷ್ಟರಲ್ಲಿ ನಾವು ಕೆಳಗೆ ಹೋಗಿ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಅಂತೇಳಿ ಗ್ರೌಂಡಿಗೆ ಹೋದ್ವಿ. ಮುಟ್ಟಿದರೆ ಮುನಿ. ಇಲ್ಲ ನಾ ಮುಟ್ಟೆ ಇಲ್ಲ. ಇಲ್ಲಿ ನೋಡಿ ಹೆಂಗೆ ಮರ್ಚಾದೈತೆ, ಇದು ಹೆಂಗೆ ಮರ್ಚಾದೈತೆ ಅಂತ ತಾನ. ಅಯ್ಯ ಹೌದಾ, ಒಂದು ಹನಿ ನೀರು ಬಿದ್ರೆ ತಾನ ಮರ್ಚಾತಾವ. ಇಲ್ಲಿ ಗ್ರೌಂಡ್ ಹೋಗಿದ್ವಲ್ಲ, ಟಾಸ್ಕ್ ಹಾಕಿ ಹುಡುಗರು ಏನೋ ಆಟ ಆಡ್ತಾಯಿದ್ರು. ಸೊ ಅವರು ಒಂದು ಹಾಡು ಹಾಡ್ತಾಯಿದ್ರು, ನಮ್ಮಪ್ಪ ರಾಜ ನಮ್ಮಮ್ಮ ರಾಣಿ ಅಂಥೇಳಿ. ಸೊ ಅದೇ ಚೆಂದ ಹಾಡ್ತಾಯಿದ್ರಲ್ಲ, ಅದು ವೀಡಿಯೋ ಮಾಡೋ ಅಷ್ಟರಲ್ಲಿ ಆ ಹುಡುಗರು ಹಾಡೋದನ್ನು ನಿಲ್ಲಿಸ್ಬಿಟ್ರು. ಸೊ ಮತ್ತು ಬೇರೆ ಏನೋ ಮಾಡೋಕತ್ರು. ಸೊ ಅದು ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸರಿ ಯಾವಾಗಾದ್ರೂ ಸಿಕ್ಕರೆ ಅದನ್ನ ಹಾಡೋಣ, ಕರೆಕ್ಟಾಗಿ ವಿಡಿಯೋ ಮಾಡ್ಕೋತೀನಿ. ಸಖತ್ತಾಗಿ ಹಾಡ್ತಾಯಿದ್ವು ಹುಡುಗರೆಲ್ಲ ಸೇರಿ. ಇಲ್ಲಿ ರಾಜ್ಮಾ ಶೀಟಿ ಹೊಡೆದಿತ್ತು ಬರುವಷ್ಟರಲ್ಲಿ. ಸೊ ಅದನ್ನು ಎಲ್ಲ ಕುದಿದಾವೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಕುದ್ದಿದ್ದು, ಅದರಲ್ಲಿ ಬಟಾಟೆನೂ ಹಾಕಿದ್ದು, ಅದು ಚೆನ್ನಾಗಿ ಕುದ್ದಿತ್ತು. ಸೊ ಒಂದು 4 ಸೀಟಿ ಆದರೆ ಸರಿ ಹೋಗುತ್ತೆ. ಸೊ ಅಷ್ಟು ಹಾಕ್ಕೊಂಡು ಸಿಟಿ ಹೊಡ್ಸೋಂಗೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಫಸ್ಟು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಕರಿಬೇವು, ಶುಂಠಿ, ಹೆಚ್ಚಿರೋ ಶುಂಠಿ, ಹಸಿಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ,
ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಮತ್ತು ಅಜ್ವಾನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು, 1 ಬಟಾಟಿ, ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ನಾ ಇಲ್ಲಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇಲ್ಲ, ಸೊ ತವೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತವೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೋಸ್ಟ್ ಆಗಿರೋವಂಥ ರವೆ ಇರುತ್ತಲ್ಲ, ಸೊ ಆ ರವೆನ ಒಂದು ಸ್ವಲ್ಪ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಅದರಲ್ಲಿ ವಡೆಗಳನ್ನು ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ತವೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಎರಡು ಮೈ ಒಂದು ಸ್ವಲ್ಪ ಕಂದು ಬಣ್ಣ ಬರುವಷ್ಟು ತನಕ ಬೇಯಿಸ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ರವೆಯಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಹಾಕಬೇಕು. ಪುದೀನ ಚಟ್ನಿಗೆ ಪುದೀನ, 3 ಹಸಿಮೆಣಸಿನ್ಕಾಯಿ, ಚೂರು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸೊ ವಡೆ ಎಲ್ಲ ಚೆನ್ನಾಗಿ ಬೇಯ್ದಿದ್ದು ಅಲ್ಲ, ಸೊ ಅದನ್ನು ಎಲ್ಲ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೆ. ಮತ್ತು ಚಟ್ನಿನೂ ಎಲ್ಲ ರೆಡಿಯಾಗಿತ್ತು, ಅಂದರೆ ಪುದೀನ ಚಟ್ನಿನೂ ರೆಡಿಯಾಗಿತ್ತು. ಪುದೀನ ಚಟ್ನಿ ಮತ್ತು ವಡೆನ ಹಚ್ಕೊಂಡು ತಿಂದ್ರೂ ಹೋಗುತ್ತೆ, ಮತ್ತು ಅದ್ರ ಕೂಡ ಸಾಸ್ ಹಚ್ಕೊಂಡು ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ. ಎರಡೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ನೀವು ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ.